ಹಾಯ್ ಫ್ರೆಂಡ್ಸ್, ಇವಾಗ ಚಿಕನ್ ಟಿಕ್ಕಾ ಮಸಾಲ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು. ಇದನ್ನು ಮಸಾಲಾನೂ ಮಾಡ್ಬೋದು, ಡ್ರೈನೂ ಮಾಡ್ಕೋಬೋದು. ನಾನು ಎರಡೂ ಮಾಡೋದನ್ನು ಇವತ್ತು ತೋರಿಸ್ಕೊಡ್ತೀನಿ. ಇದು 1/4 kg ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ನಾನು ಹಾಕ್ಕೋತೀನಿ ಇವಾಗ. ನೋಡಿ, ಈಗ ನಾನು ಚಿಕನ್ 1/4 kg ತೊಗೊಂಡಿದ್ದೀನಲ್ವಾ, ಅದಕ್ಕೆ ಚಿಕನ್ ಟಿಕ್ಕಾ ಮಸಾಲ ಮಾಡೋದಕ್ಕೆ ಮತ್ತು ಡ್ರೈ ಮಾಡೋದಕ್ಕೆ ಮೊಸರು 1 ಬಟ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟು 1.5 ಸ್ಪೂನು, ಖಾರದ ಪುಡಿ, ತಂದೂರಿ ಮಸಾಲ ಮತ್ತು ಅರಿಶಿನ ಪುಡಿ, ಮತ್ತು ಇದಕ್ಕೆ ಉಪ್ಪು ಮತ್ತು ಧನಿಯಾ ಪುಡಿ, ಪೆಪ್ಪರ್ ಪೌಡ್ರು, ಫುಡ್ ಕಲರು ಮತ್ತು ಕಸೂರಿ ಮೇಥಿ ಇದೆಲ್ಲ ಹಾಕಿ ಚಿಕನ್ನ ನೆನೆಸಿಟ್ಕೊಂಡು, ಇಲ್ಲಿ ನೋಡಿ ಇವಾಗ ನಾನು ಎಲ್ಲ ಮಸಾಲೆನ ಹಾಕ್ಕೊಂಡು ಚಿಕನ್ನ ನೆನೆಸಿಟ್ಕೊಂಡಿದ್ದೀನಿ. ಈಗ ಇದನ್ನು 1/2 ಅವರ್ ನಾವು ರೆಸ್ಟಿಗೆ ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಈಗಾಗಲೇ ನಾನು ಪ್ಯಾನ್ ಇಟ್ಟು ಅದಕ್ಕೆ ಆಯಿಲ ಸೇರಿಸ್ಕೊಂಡಿದ್ದೀನಿ. ಈಗ ನಾನು 1/2 ಅವರ್ ರೆಸ್ಟಿಗೆ ಇಟ್ಟಿದ್ವಲ್ಲ ಚಿಕನ್ ಟಿಕ್ಕಾ ಮಸಾಲ ಮಾಡೋದಕ್ಕೆ, ಈಗಿದು 1/2 ಅವರ್ ಆಗಿದೆ. ಈಗ ಇದನ್ನು ನಾವು ಬಿಸಿ ಎಣ್ಣೆಗೆ ಸೇರಿಸ್ಕೊಳ್ಳೋಣ. ಸ್ಟಾರ್ಟ್ ಆಗಿದೆ. ಇದು ಸ್ವಲ್ಪ ಕುದೀಲಿ, ಇದಕ್ಕೆ ಮುಚ್ಚಿ ಇಟ್ಬಿಡೋಣ ಸ್ವಲ್ಪ ಹೊತ್ತು, 1-2 ಮಿನಿಟ್ಸ್. ಒಂದ್ಸರಿ ನಾವು ಮಿಕ್ಸ್ ಮಾಡೋಣ ಎಲ್ಲ. ನೋಡಿ, ಆಯಿಲೆಲ್ಲ ಮೇಲೆ ಬರ್ತಿದೆ ಅಲ್ವಾ. ಇನ್ನೊಂದು ಸ್ವಲ್ಪ ಆಗಬೇಕಿದು. ಇನ್ನೊಂದು 2 ಮಿನಿಟ್ಸು ಮುಚ್ಚಿಟ್ಬಿಡೋಣ ಇದನ್ನು. 2 ಮಿನಿಟ್ಸ್ ಆಯಿತು, ಇದು ತೆಗೆದು ನೋಡೋಣ. ನೋಡಿ, ಈಗ ಮಸಾಲ ರೆಡಿಯಾಗಿದೆ, ಚಿಕನ್ ಟಿಕ್ಕಾ ಮಸಾಲ. ಈಗ ಚಿಕನ್ ಟಿಕ್ಕಾ ಡ್ರೈ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ. ನೋಡಿ, ಇದು ಮಸಾಲ ರೈಸ್ ಮೇಲೂ ಚಪಾತಿ ಮೇಲೂ ತಿನ್ಬೋದು. ನೋಡಿ, ಈಗ ಇದನ್ನು ತೆಗೆದುಬಿಟ್ಟಿದ್ದೀನಿ, ಕೆಳಗಿಳಿಸ್ಬಿಟ್ಟಿದ್ದೀನಿ. ಈಗ ನಾನು ಈ ಥರ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಇದು ತಂದೂರಿ ಡ್ರೈ ಮಾಡ್ತೀವಲ್ಲ ನಾವು, ಆ ಥರ ತವ ಇದು. ಈಗ ಇದರ ಮೇಲೆ ನಾವು ಚಿಕನ್ ಟಿಕ್ಕಾ ಇದು ಡ್ರೈ ಟಿಕ್ಕಾ ಮಾಡೋದನ್ನು ಹೇಳ್ತಿದ್ದೀನಿ, ನಾನು ತೋರಿಸ್ಕೊಡ್ತಿದ್ದೀನಿ. ನಾನಿಲ್ಲಿ ಈಗ ಸದ್ಯಕ್ಕೆ ಮೀಡಿಯಮ್ ಪೀಸು ಕಟ್ ಮಾಡಿಸ್ಕೊಂಡು ಬಂದಿದ್ದು ಆಗಲೇ, ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಇದನ್ನು ಮೀಡಿಯಮ್ ಸೈಜಲ್ಲಿ ಚಿಕನ್ನ ಕಟ್ ಮಾಡಿಸ್ಕೊಂಡು ಇಟ್ಕೊಂಡು ನೋಡ್ಬೋದು. ನಾನಿಲ್ಲಿ ಸ್ಮಾಲ್ ಪೀಸಸ್ನೇ ತೊಗೊತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಚಿಕನ್ ಟಿಕ್ಕಾ ಮಸಾಲ ಅಂದರೆ ಈ ಥರ ನಾವು ಮಾಡ್ಕೊಡೋದು. ಬಟ್ ಇದೇನಂದರೆ 2 in 1. ಈ ಕಡೆ ಗ್ರೇವಿನೂ ಮಾಡ್ಕೋಬೋದು ನಾವು, ಈ ಕಡೆ ನಾವು ಡ್ರೈನೂ ಮಾಡ್ಕೋಬೋದು ಅಂತ ಅಷ್ಟೇ. ಗ್ರೇವಿಗಾದರೆ ಸ್ಮಾಲ್ ಪೀಸಸ್ ಬೇಕು, ಡ್ರೈಗಾದರೆ ಸ್ವಲ್ಪ ಬಿಗ್ ಪೀಸಸ್ ತೊಗೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಸ್ಮಾಲ್ ಪೀಸಸ್ಸನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದು. ಫುಲ್ಲು ಸುಡಬಾರ್ದು, ಮೀಡಿಯಮ್ ಇದರಲ್ಲೇ. ಅದು ಆಯಿಲೆಲ್ಲ ಇರುತ್ತಲ್ವ, ಹಂಗಾಗಿ ಅದು ಬೆಂಕಿ ಸ್ವಲ್ಪ ಜಾಸ್ತಿ ಅಂತ ಇದಾಗ್ತಿದೆ. ಈ ಥರ ಸ್ವಲ್ಪ ಹಿಂದೆ ಮುಂದೆ ತಿರುಗಿಸ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ, ನೀವು ಒಂದೇ ಕಡೆ ಬಿಟ್ಬಿಟ್ರೆ ಏನಾಗುತ್ತೆ, ಅದು ಸುಟ್ಟು ಹೋಗುತ್ತೆ. ಸುಡೋಕ್ಕೆ ಬಿಡಬಾರ್ದು, ಓಕೆನಾ? ಈ ಥರ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ ಆಗಲೇ. ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.